ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಂದಿಟ್ಟಂತಹ ಬಾಳೆಹಣ್ಣಿತ್ತು. ಸೊ ಹಾಗಾಗಿ ಏನಾದ್ರೂ ಮಾಡೋಣ ಅಂತ. ಸೊ ಹಾಗಾಗಿ ನಾನು ಮಂಗಳೂರು ಬನ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಗೆ ಈ ಒಂದು ಮಂಗಳೂರು ಬನ್ಸ್ ಅನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ವಿಡಿಯೋ ಮಾಡಿ ನಿಮ್ ಮುಂದೆ ಇಡ್ತಿದ್ದೇನೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೇನೆ. ಸೊ ನೋಡೋಣ ಈ ಒಂದು ಮಂಗಳೂರು ಬನ್ಸ್ ಹೇಗೆ ಮಾಡಬಹುದಂತ. ಸೊ ಈ ಒಂದು ಮಂಗಳೂರು ಬನ್ಸನ್ನ ಮಾಡಲು ನಾನೊಂದು 5 ಏಲಕ್ಕಿ ಬಾಳೆಹಣ್ಣನ್ನ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ನಾನು ಒಂದು 6 ರಿಂದ 7 ಸ್ಪೂನ್ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಸಕ್ಕರೆ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲೂ ತುಂಡು ಉಳಿಯದ ಹಾಗೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದರ ಜೊತೆ ಸಕ್ಕರೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾನೊಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೇನೆ. ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಂಟನ್ನ ನೋಡಿಕೊಂಡು ನಾವು ಮೈದಾ ಹಿಟ್ಟನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಬೇಕು. ಸೊ ಇವಾಗ ನಾವು ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಂಟು ನಾವು ಮಾಡಬೇಕಾದ್ರೆ ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರ್ಬೇಕು. ಹದ ಹೇಗೆ ಬರುತ್ತೆ ನೋಡ್ಕೊಂಡು ನಾವು ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಚಪಾತಿ ಹಿಟ್ಟಷ್ಟು ಗಟ್ಟಿ ಆಗ್ಲಿಕ್ಕಿಲ್ಲ. ಸೊ ಅದಕ್ಕಿಂತ ಸ್ವಲ್ಪ ಮೆದು ಇರಬೇಕಿತ್ತು. ಸೊ ಇವಾಗ ಇಲ್ಲ ಆಗ್ಲಿಲ್ಲ. ಸೊ ನಾನು ಇದಕ್ಕೆ ಇನ್ನ ಸ್ವಲ್ಪ ನಾನು ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಅಡಿಗೆ ಸೋಡಾವನ್ನ ಮಿಕ್ಸ್ ಮಾಡ್ತಿದ್ದೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಿದ್ದೇನೆ. ಸೊ ಆಗಿದ್ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಆಲ್ಮೋಸ್ಟ್ ಹಿಟ್ಟು ಅದಕ್ಕೆ ಬಂದಿದೆ. ಸೊ ಆಗಲೇ ಹೇಳಿದಾಗೆ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳಗೆ ಇರಬೇಕಿತ್ತು. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಸೊ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಸೊ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನ ಒಂದು 6 to 7 hours 8 hours ಇಟ್ಟರು ಪರವಾಗಿಲ್ಲ. ಇದನ್ನ ನಾವು ಫರ್ಮೆಂಟೇಷನ್ಗೆ ಇಡಬೇಕು. ಫರ್ಮೆಂಟೇಷನ್ಗೆ ಇಡಬೇಕಾದ್ರೆ ನಾನು ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಸೊ ಇವಾಗ ನಾವು ಇದನ್ನು 6 to 7 hours ಫರ್ಮೆಂಟೇಷನ್ಗೆ ಇಡೋಣ. ಸೊ 8 hours ಇಟ್ಟರು ಪರವಾಗಿಲ್ಲ. ಸೊ ನೋಡೋಣ ಬನ್ಸ್ ಹೇಗೆ ಬರುತ್ತೆ ಅಂತ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಆಲ್ಮೋಸ್ಟ್ 7 hours ಆಗಿದೆ. ಸೊ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ. ಸೊ ಹಿಟ್ಟು ರೆಡಿ ಆಗಿದೆ. ಸೊ ಇನ್ನು ಇದನ್ನು ಉಂಡೆ ಮಾಡಿಕೊಂಡು ಲಟ್ಟಿಸಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡೋಣ ಹೇಗೆ ಔಟ್ಪುಟ್ ಬರುತ್ತೆ ಅಂತ. ಉಂಡೆ ಮಾಡಿ ಆಗಿದೆ. ಬನ್ಸನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆ ಆಲ್ರೆಡಿ ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಬನ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇನ್ನು ಇದನ್ನು ನಾವು ಲಟ್ಟಿಸ್ಬೇಕಾದ್ರೆ ಅದೊಂಥರ ಪೂರಿಗಿಂತ ಸ್ವಲ್ಪ ತಿಕ್ಕಾಗಿ ಇರಬೇಕು. ಹಾಗಾದರೆ ಬನ್ಸು ಉಬ್ಬಿ ಬರುತ್ತೆ. ಸೊ ಪೂರಿ ಸ್ವಲ್ಪ ತೆಳ್ಳಗೆ ನಾವು ಲಟ್ತೀವಿ. ಸೊ ಇದು ಪೂರಿಗಿಂತ ಒಂದು ಸ್ವಲ್ಪ ತಿಕ್ಕಾಗಿದ್ರೆ ಆಯ್ತು. ಸೊ ನೋಡ್ಬೋದು ಇದು ಸ್ವಲ್ಪ ಪೂರಿಗಿಂತ ಒಂದು ಸ್ವಲ್ಪ ತಿಕ್ಕಾಗಿರ್ಬೇಕು. ಸೊ ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ
ಬನ್ಸ್ ಹುಬ್ಬಿ ಬರುತ್ತೆ. ಸೊ ನೋಡ್ಬೋದು ಬನ್ಸ್ ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ. ಸೈಜಲ್ಲಿ ದೊಡ್ಡ ಸೈಜ್ ಬೇಕಾದರೂ ದೊಡ್ಡ ಸೈಜ್, ಒಂದು ಸ್ವಲ್ಪ ಉಂಡೆ ತೆಗಿಬೇಕಾದ್ರೆ ದೊಡ್ಡ ಸೈಜ್ ತೆಗಿಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ತಗೊಂಡಿದ್ದೀನಿ. ಸೊ ಇದೊಂದು ಆಲ್ಮೋಸ್ಟ್ ಒಂದು ಲೈಟ್ ಬ್ರೌನ್ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಸೊ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ನಾವು ತೆಗಿಯೋಣ. ಸೊ ನೋಡ್ಬೋದು ಬನ್ಸ್ ಸ್ಮೂತ್ ಆಗಿ ಲೇಯರ್ ಆಗಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಈ ಒಂದು ಮಂಗಳೂರು ಬನ್ಸನ್ನು ಹೇಗೆ ಮಾಡಬಹುದಂತ. ಸೊ ಬನ್ಸ್ ಅಂತೂ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು. ಮತ್ತೆ ಸಿಗ್ತಾ ಇರುವ